ಐರಾವಣ, ಇರವಣ, ಇರವತ, ಇರವಂತ ಹೀಗೆ ಈತನಿಗೆ ನಾನಾ ಹೆಸರುಗಳು. ಪಾಂಡವರಿಗೂ ಮತ್ತು ಮಹಾಭಾರತ ಯುದ್ಧಕ್ಕೂ ಈತನಿಗೂ ನಂಟಿದೆ. ಹಾಗಿದ್ರೆ ಈ ಇರವಣ ಯಾರು? ಈತನಿಗೂ ಪಾಂಡವರಿಗೂ ಹಾಗೂ ಮಹಾಭಾರತ ಯುದ್ಧಕ್ಕೂ ಇರುವ ನಂಟಾದ್ರೂ ಏನು? ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಸ್ತೆ. ಅರ್ಜುನನಿಗೆ ಒಟ್ಟು 4 ಜನ ಹೆಂಡತಿಯರು: ದ್ರೌಪದಿ, ಚಿತ್ರಾಂಗದೆ, ಸುಭದ್ರೆ ಹಾಗೂ ಉಲೂಪಿ. ವನವಾಸದ ಸಂದರ್ಭದಲ್ಲಿ ಅರ್ಜುನ ಉಲೂಪಿಯನ್ನ ಗಂಗಾ ತೀರದ ಬಳಿ ಭೇಟಿಯಾಗ್ತಾನೆ. ಉಲೂಪಿಗೆ ಅರ್ಜುನ ಇಷ್ಟ ಆಗ್ತಾನೆ, ಅರ್ಜುನನಿಗೆ ಉಲೂಪಿ ಇಷ್ಟ ಆಗ್ತಾಳೆ. ಉಲೂಪಿ ನಾಗಕನ್ಯೆ. ಆಕೆ ಅರ್ಜುನನ್ನ ಕರೆದುಕೊಂಡು ಹೋಗಿ ನಾಗಲೋಕದಲ್ಲಿ ಮದುವೆ ಆಗ್ತಾಳೆ. ನಾಗಲೋಕದ ರಾಜ ಕೌರವ್ಯನ ಮಗಳೇ ಈ ಉಲೂಪಿ. 1 ವರ್ಷಗಳ ಕಾಲ ಅರ್ಜುನ ನಾಗಲೋಕದಲ್ಲೇ ಇರ್ತಾನೆ. ಅವರಿಬ್ಬರಿಗೂ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಆ ಮಗುನೇ ಈ ಇರವಣ. ನಂತರ ಉಲೂಪಿ ಸ್ವತಃ ತಾನೇ ತನ್ನ ಮಗನಾದ ಇರವಣನಿಗೆ ಶಿಕ್ಷಣ ಹಾಗೂ ಯುದ್ಧ ಕಲೆಗಳನ್ನ ಕಲಿಸ್ಕೊಡ್ತಾಳೆ. ಇರವಣ ಯುದ್ಧ ಕಲೆಗಳನ್ನ ಕರಗತ ಮಾಡ್ಕೋತಾನೆ. ಅಷ್ಟೇ ಅಲ್ಲದೆ ತನ್ನ ಅಪ್ಪನಾದ ಅರ್ಜುನನಂತೆ ಬಿಲ್ಲುಗಾರಿಕೆಯಲ್ಲೂ ಕೂಡ ನಿಪುಣನಾಗ್ತಾನೆ. ಇತ್ತ ಮಹಾಭಾರತ ಯುದ್ಧ ಪ್ರಾರಂಭ ಆಗೋಕ್ಕೂ ಮುನ್ನ ಪಾಂಡವರು ತಮ್ಮ ಗೆಲುವಿಗಾಗಿ ಕಾಳಿದೇವಿಯ ಪೂಜೆಯ ಆಯೋಜನೆ ಮಾಡಿರ್ತಾರೆ. ಆ ಪೂಜೆಯ ನಿಯಮದ ಪ್ರಕಾರ ನರಬಲಿಯನ್ನ ಕಾಳಿ ಮಾತೆಗೆ ಕೊಡಬೇಕಾಗಿರತ್ತೆ. ತಮ್ಮಲ್ಲಿ ತಾವು ಯಾರು ಬಲಿಯನ್ನ ಕೊಟ್ಕೋತಾರೆ ಅಂತ ಯೋಚನೆ ಮಾಡಬೇಕಾದ್ರೆ ತನ್ನನ್ನ ತಾನು ಬಲಿ ಕೊಟ್ಕೋತೀನಿ ಅಂತ ಮುಂದೆ ಬರೋದೇ ಈ ಇರವಣ. ಆತ ತಾನು ಬಲಿಯಾಗೋಕ್ಕೂ ಮುಂಚೆ ಮದುವೆ ಆಗಬೇಕು ಅನ್ನೋ ಬೇಡಿಕೆಯನ್ನ ಮುಂದೆ ಇಡ್ತಾನೆ. ಆದರೆ ಆತ ಬಲಿಯಾಗ್ತಾನೆ ಅನ್ನೋದನ್ನ ತಿಳಿದು ಯಾವ ರಾಜಕುಮಾರಿಯೂ ಸಹ ಈತನನ್ನ ಮದುವೆ ಆಗೋಕೆ ಮುಂದೆ ಬರೋದಿಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮ ಮೋಹಿನಿಯ ಅವತಾರವನ್ನ ತಾಳ್ತಾನೆ. ಇರವಣನಿಗೆ ಶ್ರೀಕೃಷ್ಣನ ಮೋಹಿನಿ ಅವತಾರದ ಜೊತೆ ಮದುವೆ ಮಾಡಲಾಗುತ್ತೆ. ಮಾತಿನಂತೆ ಇರವಣ ಮಹಾಭಾರತ ಯುದ್ಧದ 8ನೇ ದಿನದಂದು ತನ್ನನ್ನ ತಾನು ಬಲಿ ಕೊಟ್ಕೋತಾನೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಇರವಣನಿಗೆ ವರವನ್ನು ಸಹ ನೀಡುತ್ತಾನೆ. ಮಹಾಭಾರತ ಯುದ್ಧ ಮುಗಿಯುವವರೆಗೂ ಸಹ ಆತನ ಕಣ್ಣುಗಳು ಜೀವಂತವಾಗಿರುತ್ತೆ. ಮಹಾಭಾರತ ಯುದ್ಧವನ್ನ ಪೂರ್ತಿಯಾಗಿ ಇರವಣ ನೋಡ್ತಾನೆ. ಮತ್ತೆ ಸಿಗೋಣ. ಧನ್ಯವಾದಗಳು.